ಕೇಂದ್ರ ಸರ್ಕಾರ ಜಾರಿಗೆ ತರಲು ಉದ್ದೇಶಿಸಿರುವ ಐತಿಹಾಸಿಕ ಮಹಿಳಾ ಮೀಸಲಾತಿ ಮಸೂದೆಯನ್ನ ಕಾಂಗ್ರೆಸ್ ಪಕ್ಷ ವಿರೋಧಿಸುತ್ತಿದೆ ಎಂದು ಆರೋಪಿಸಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಇಂದಿರಾ ಭವನ್ ವೃತ್ತದಲ್ಲಿ ಬಿಜೆಪಿ ಕಾರ್ಯಕರ್ತರು ಇಂದು ಬೃಹತ್ ಪ್ರತಿಭಟನೆ ನಡೆಸಿದರು. ಕೈಯಲ್ಲಿ ಫ್ಲೆಕ್ಸ್ಗಳು ಮತ್ತು ಕಾಂಗ್ರೆಸ್ ನಾಯಕರ ಭಾವಚಿತ್ರವಿರುವ ಫಲಕಗಳನ್ನು ಹಿಡಿದಿದ್ದ ಕಾರ್ಯಕರ್ತರು ಕಾಂಗ್ರೆಸ್ ವಿರುದ್ಧ ಘೋಷಣೆಗಳನ್ನು ಕೂಗುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು. ಬಿಜೆಪಿ ತಾಲೂಕು ಅಧ್ಯಕ್ಷ ರೋಣೂರು ಚಂದ್ರಶೇಖರ್ ಮಾತನಾಡಿ, ಮಹಿಳೆಯರಿಗೆ ರಾಜಕೀಯ ಹಕ್ಕುಗಳನ್ನು ನೀಡಲು ಕಾಂಗ್ರೆಸ್ ಅಡ್ಡಿಯಾಗುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಮಹಿಳೆಯರ ಸಬಲೀಕರಣಕ್ಕಾಗಿ ಐತಿಹಾಸಿಕ ಮಹಿಳಾ ಮೀಸಲಾತಿ ಮಸೂದೆಯನ್ನ ತಂದಿದೆ. ಆದರೆ ಕಾಂಗ್ರೆಸ್ ಪಕ್ಷವು ತನ್ನ ರಾಜಕೀಯ ಲಾಭಕ್ಕಾಗಿ ಇದನ್ನ ವಿರೋಧಿಸುವ ಮೂಲಕ ಮಹಿಳಾ ಕುಲಕ್ಕೆ ಅಪಮಾನ ಮಾಡುತ್ತಿದೆ ಎಂದರು. ಮಾಜಿ ಜಿಲ್ಲಾಧ್ಯಕ್ಷರಾದ ಡಾ ವೇಣುಗೋಪಾಲ್ ಮಾತನಾಡಿ, ಕೇಂದ್ರ ಸರ್ಕಾರವು ಮಹಿಳೆಯರ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದೆ ಎಂದು ಪುನರುಚ್ಚರಿಸಿದ ಅವರು, ಮಹಿಳೆಯರಿಗೆ ಉಚಿತ ಗ್ಯಾಸ್ ಸಂಪರ್ಕ, ಸಂಘಗಳಿಗೆ ಆರ್ಥಿಕ ನೆರವು ಮತ್ತು ಸಾಲ ವಿತರಣೆ, ಮಹಿಳಾ ಸಬಲೀಕರಣದ ವಿವಿಧ ಜನಪರ ಯೋಜನೆಗಳು ಕೇಂದ್ರ ಸರ್ಕಾರ ನೀಡುತ್ತಿದೆ ಎಂದರು. ಈ ಶಕ್ತಿ ಪ್ರದರ್ಶನದಲ್ಲಿ ಶ್ರೀನಿವಾಸಪುರ ಕ್ಷೇತ್ರದ ಬಿಜೆಪಿ ಪದಾಧಿಕಾರಿಗಳು, ಮಹಿಳಾ ಮೋರ್ಚಾ ಸದಸ್ಯರು ಹಾಗೂ ನೂರಾರು ಕಾರ್ಯಕರ್ತರು ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. 33% ರಿಸರ್ವೇಷನ್ ತರೋದಕ್ಕೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಮಹಿಳೆಯರಿಗೆ ಹೆಚ್ಚಿನ ಒಂದು ಹಕ್ಕನ್ನು ಕೊಡಲು ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ 33% ರಿಸರ್ವೇಷನ್ ಅವರನ್ನು ಬರೀ ಹೆಣ್ಣುಮಕ್ಕಳ ಒಂದು ರಾಜ್ಯಭಾರವನ್ನು ಮುಕ್ಕಾಲು ಭಾಗ ಗಂಡಸರು, ಕಾಲು ಭಾಗ ಹೆಣ್ಮಕ್ಳಿರ್ತಕ್ಕಂಥ ರಾಜ್ಯಭಾರ ನಡೆಸುವ ಒಂದು ಸಮಯದಲ್ಲಿ ಈ ದಿನ ಅದು ಅಪ್ರೂವ್ ಆಗಿದ್ರೆ ಎಲ್ಲ ಹೆಣ್ಣು ಮಕ್ಕಳಿಗೂ ಗೌರವ ಬರ್ತಾ ಇತ್ತು. ಅವರು ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ ಹೋಗಿ ಕೂತ್ಕೊಂಡು ನಮ್ಮ ದೇಶದ ಬಗ್ಗೆ, ನಮ್ಮ ರಾಜ್ಯದ ಬಗ್ಗೆ ಚರ್ಚೆ ಮಾಡೋಕ್ಕೆ ಅವಕಾಶ ಸಿಗ್ತಾ ಇತ್ತು. ಆ ಒಂದು ಪದವಿಯನ್ನು ಕೊಡೋದಕ್ಕೆ ಮೋದಿಜಿಯವರು, ನಮ್ಮ ಬಿಜೆಪಿ ಒಂದು ಒಕ್ಕೂಟ ಆ ಒಂದು ಬಿಲ್ಲನ್ನು ಜಾರಿಗೆ ತಂದಿತ್ತು. ಅದನ್ನು ಈ ದಿನ ಈ ಕಾಂಗ್ರೆಸ್ಸಿನ ದುರಾಡಳಿತ ದರ್ಪದಿಂದ ಅದನ್ನು ಸ್ಟಾಪ್ ಮಾಡಿದ್ದಾರೆ. ಅವರಿಗೆ ಬುದ್ಧಿ ಕಲಿಸಲು ಇಡೀ ದೇಶದಾದ್ಯಂತ ಈ ದಿನ ಮಹಿಳಾ ಒಂದು ಆಕ್ರೋಶ ಹೊಂದಿದೆ. ಅವ್ರ ಜೊತೆಗೆ ನಾವೆಲ್ಲ ನಿಂತು ಮಹಿಳಾ ವರ್ಗಕ್ಕೆ ಪರವಾಗಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅವರ ಒಂದು ಹೋರಾಟ ಮಹಿಳೆಯರಿಗೆ 33% ರಿಸರ್ವೇಷನ್ ಬಂದರೆ ಪ್ರತಿ ಬಡವರ ಮಕ್ಕಳು, ಹೆಣ್ಮಕ್ಳು MP ಗಳಾಗ್ತಾರೆ, MLAಗಳಾಗ್ತಾರೆ. ಈಗ ಕೇವಲ ಕಾಂಗ್ರೆಸ್ಸಿನ ಅವರ ಮಕ್ಕಳು, ಅವರ ಹೆಣ್ಮಕ್ಳು ಅವರೇ ಆಗೋದಕ್ಕೆ ಬಯಸ್ತಾ ಇದ್ದಾರೆ. ಅದನ್ನು ವಿರೋಧಿಸಿ ನರೇಂದ್ರ ಮೋದಿಜಿಯವರು OBC ಕುಟುಂಬದಲ್ಲಿ ಜನಿಸಿ ಎಲ್ಲ ಹೆಣ್ಣು ಮಕ್ಕಳಿಗೂ ಹಕ್ಕನ್ನು ಕೊಡೋದಕ್ಕೆ ಪ್ರಾರಂಭಿಸಿದ್ದಾರೆ. ಅವರ ಮೋದಿಜಿಯವರ ಒಂದು ಈ ಬಿಲ್ಲನ್ನು ಪಾಸ್ ಮಾಡೋದಕ್ಕೆ ನಾವೆಲ್ಲ ಅವ್ರ ಜೊತೆಗೆ ನಿಂತು ಹೋರಾಟ ಮಾಡೋಣ ಅಂತೇಳಿ ಈ ದಿನ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಈ ಹೋರಾಟಕ್ಕೆ ಜಯವಾಗಲಿ ಅಂತೇಳಿ, ಹೆಣ್ಣು ಮಕ್ಕಳಿಗೆ ಜಯವಾಗಲಿ ಅಂತ ನಾವು ಕೋರ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಕೋಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ಏನು ಪಾರ್ಲಿಮೆಂಟಲ್ಲಿ ಬಿಲ್ನ ತಂದ್ರು, ಇಂಥ ಒಂದು ಬಿಲ್ ತಂದಾಗ ಇಡೀ ದೇಶದ ಎಲ್ಲಾ ಪಕ್ಷಗಳು ಒಕ್ಕರಳಿನಿಂದ ಈ ಬಿಲ್ನ ಪಾಸ್ ಮಾಡಬೇಕಾಗಿತ್ತು. ಯಾಕೆ ಅಂದ್ರೆ ಇದು ಮಹಿಳೆಯರಿಗೆ ರಾಜಕೀಯವಾಗಿ ಶಕ್ತಿ ತುಂಬುವಂತ ಬಿಲ್ಲು. ಆದರೆ ಕೇವಲ ಮತ ಬ್ಯಾಂಕ್ಗೋಸ್ಕರ ಉಪಯೋಗಿಸ್ಕೊಳ್ಳೋ ಈ ಕಾಂಗ್ರೆಸ್ ಪಕ್ಷ ಮಹಿಳೆಯರ ಒಂದು ಹಕ್ಕನ್ನ ಕಿತ್ಕೊಂಡು ಆ ಬಿಲ್ ಲೋಕಸಭೆಯಲ್ಲಿ 2/3 ಮೆಜಾರಿಟಿನಲ್ಲಿ ಪಾಸ್ ಆಗಬೇಕಾಗಿತ್ತು. ಆದರೆ ಪಾಸ್ ಆಗಕ್ಕೆ ಈ ಕಾಂಗ್ರೆಸ್ ಪಕ್ಷ ಬಿಡಲಿಲ್ಲ. ಇದು ಮಹಿಳೆಯರಿಗೆ ಕಾಂಗ್ರೆಸ್ ಪಕ್ಷ ಮಾಡಿರ್ತಕ್ಕಂಥ ದ್ರೋಹ. ನಮ್ಮ ತಾಯಿಯಂದ್ರು, ನಮ್ಮ ಸಹೋದರಿಯರು ಮುಂದೆ ಕಾಂಗ್ರೆಸ್ ಪಕ್ಷದ ಏನು ಅಭ್ಯರ್ಥಿಗಳು ತಮ್ಮ ಮತ ಕೇಳಕ್ ಬರ್ತಾರೆ. ಯಾವಾಗ ನಿಮ್ಮ ಹಕ್ಕಿನ ವಿರುದ್ಧ ಮತ ಚಲಾವಣೆ ಮಾಡಿರ್ತಕ್ಕಂಥ ಈ ಕಾಂಗ್ರೆಸ್ ಪಕ್ಷ ನಿಮ್ಮ ಮತ ಬಂದಾಗ ನಿಮ್ಮ ಮತವನ್ನು ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ತಾವೆಲ್ಲ ಚಲಾವಣೆ ಮಾಡಬೇಕು. ನಿಮ್ಮ ಒಂದು ಮತ ಈ ಕಾಂಗ್ರೆಸ್ಗೆ ಒಂದು ಪಾಠ ಕಲಿಸ್ತದೆ. ನಿಮ್ಮ ಒಂದು ಮತ ನಿಮ್ಗಾಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುತ್ತದೆ. ನಿಮ್ಮ ಒಂದು ಮತ ಈ ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡ್ತದೆ. ಆ ಒಂದು ದೃಷ್ಟಿಯಿಂದ ಎಲ್ಲಾ ಮಹಿಳೆಯರು ಸಂಘಟಿತರಾಗಿ ಮುಂಬರುವ ಚುನಾವಣೆಯಲ್ಲಿ ಏನು ಕಾಂಗ್ರೆಸ್ ಅಭ್ಯರ್ಥಿಗಳು ತಮ್ಮ ಮತ ಕೇಳಲು ಬಂದಾಗ ಆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ವಿರುದ್ಧ ತಮ್ಮ ಮತ ಚಲಾವಣೆ ಮಾಡಿಬಿಟ್ಟು ನಿಮ್ಮ ಹಕ್ಕಿಗೆ ಮೋಸ ಮಾಡಿರ್ತಕ್ಕಂಥ ಈ ಕಾಂಗ್ರೆಸ್ ಪಕ್ಷದ ವಿರುದ್ಧ ಎದ್ದೇಳಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಂತ ಇದ್ದೀನಿ. ಏನು ಈ ಬಿಲ್ಲು, ನಮ್ಮ ಮೋದಿ ಸರ್ಕಾರ ತಂದಂತ ಬಿಲ್ಲು ಏನು ಹಿನ್ನಡೆ ಆಗಿದೆ, ಇದು ಕೇವಲ ತಾತ್ಕಾಲಿಕ. ಮುಂದಿನ ದಿವಸಗಳಲ್ಲಿ ಮತ್ತೆ ಈ ಬಿಲ್ ಬರ್ತದೆ. ತಮ್ಮ ಹಕ್ಕು ಏನಿದೆ 33% ಏನು ರಾಜಕೀಯವಾಗಿ ವಿಧಾನಸಭಾ ಮತ್ತು ಲೋಕಸಭಾ ಚುನಾವಣೆಗಳಲ್ಲಿ ತಮ್ಮ ಒಂದು ಹಕ್ಕೇನಿದೆ, ಹಕ್ಕು ಖಂಡಿತ ಭಾರತೀಯ ಜನತಾ ಪಾರ್ಟಿ ತಮಗೆ ಕೊಡಿಸ್ತಾ ಇದೆ ಅಂತ ಈ ಮುಖಾಂತರ ಹೇಳ್ತಾ ತಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಜೊತೆ ಕೈ ಜೋಡಿಸ್ಬೇಕು, ಈ ಹೋರಾಟದ ಜೊತೆ ಕೈ ಜೋಡಿಸ್ಬೇಕು ಅಂತ
ನಮ್ಮ ತಾಯಂದಿರು ಮತ್ತು ಸಹೋದರರನ್ನ ಈ ಒಂದು ಹೋರಾಟದ ಮುಖಾಂತರ ನಾನು ಮನವಿ